ಇಂಡಿಯನ್ ಪಬ್ಲಿಕ್ ಸ್ಕೂಲ್ ಅನಧಿಕೃತ ಕಟ್ಟಡದಲ್ಲಿದ್ದುಕೊಂಡು ಶಾಲೆ ನಡೆಸ್ತಾ ಇದೆ ಅನ್ನುವ ಸುವರ್ಣ ನ್ಯೂಸ್ ವರದಿಯಿಂದ ಕೊನೆಗೂ ಶಿಕ್ಷಣ ಇಲಾಖೆ ಎಚ್ಚೆತ್ತುಕೊಂಡಿದೆ. ಬೆಂಗಳೂರು ಉತ್ತರ ವಲಯದ 24 ಅನಧಿಕೃತ ಶಾಲೆಗಳನ್ನು ಮುಚ್ಚೋಕೆ ಆದೇಶ ನೀಡಿದೆ. ಅಲ್ಲದೆ ಕಳೆದ ಏಪ್ರಿಲ್ನಲ್ಲಿಯೇ ಈ ಅನಧಿಕೃತ ಶಾಲೆಗಳನ್ನು ಗುರುತಿಸಿದರೂ ಕೂಡ ಈ ಶೈಕ್ಷಣಿಕ ವರ್ಷ ಆರಂಭವಾಗಿ 1 ತಿಂಗಳು ಕಳೆದರೂ ಈ ಬಗ್ಗೆ ಕ್ರಮ ಕೈಗೊಂಡಿಲ್ಲ. ಇದನ್ನು ಖಂಡಿಸಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಎಚ್ಚರಿಕೆಯ ಪತ್ರ ರವಾನಿಸಲಾಗಿದೆ. ಅಲ್ಲದೆ ಕೂಡಲೇ ಈ ಶಾಲೆಗಳನ್ನು ಮುಚ್ಚಿಸಿ ವರದಿ ನೀಡೋಕೆ ಆದೇಶ ನೀಡಲಾಗಿದೆ. ಅಲ್ಲದೆ ಅಲ್ಲಿರುವ ಮಕ್ಕಳ ವಿದ್ಯಾಭ್ಯಾಸದ ಜವಾಬ್ದಾರಿಯನ್ನು ಕೂಡ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ನೀಡಲಾಗಿದೆ. ಬೆಂಗಳೂರು ಉತ್ತರ ಜಿಲ್ಲೆಯಲ್ಲಿ ಈಗ 24 ಅನಧಿಕೃತ ಶಾಲೆಗಳು ಬಂದಿದೆ. ಅದನ್ನು ಪತ್ರಿಕೆಯಲ್ಲೂ ಕೂಡ ಪ್ರಕಟ ಮಾಡಿದ್ದೇವೆ, ಸಾರ್ವಜನಿಕರಿಗೂ ಕೂಡ ತಿಳಿಸಿದ್ದೇವೆ. ಈ ಶಾಲೆಗಳನ್ನು ಮುಚ್ಚೋದಕ್ಕೆ ಕೂಡ ನಾವು ಆಲ್ರೆಡಿ ಪ್ರತಿಯೊಂದು ಶಾಲೆಗೂ ಕೂಡ BO ಮೂಲಕ ನೋಟಿಸನ್ನು ಇಶ್ಯೂ ಮಾಡಿದ್ದೇವೆ. ಯಾವುದೇ ಕಾರಣದಿಂದ ಈ ಪರ್ಮಿಷನ್ ತೆಗೆದುಕೊಂಡು ಅವರು ಶಾಲೆ ನಡೆಸಬೇಕು. ವಿತೌಟ್ ಪರ್ಮಿಷನ್ನು ಶಾಲೆ ನಡೆಸಿದ್ರೆ ಅದು ಇಲಾಖೆಗೆ ಮತ್ತು ಪೋಷಕರಿಗೆ ತಪ್ಪು ಮಾಹಿತಿಯನ್ನು ಕೊಟ್ಟಾಗುತ್ತೆ ಮತ್ತು ಪೋಷಕರಿಗೂ ಕೂಡ ಇದು ಅಧಿಕೃತವಾಗಿರೋದಿಲ್ಲ. ಅದಕ್ಕೆ ಆ ಮಕ್ಕಳನ್ನು ತಪ್ಪು ದಾರಿಗೆ ಎಳಿಬಾರ್ದು, ಅವರು ಶೈಕ್ಷಣಿಕವಾಗಿ ತೊಂದರೆ ಆಗಬಾರ್ದು ಅನ್ನೋ ಕಾರಣದಿಂದ ಸಾರ್ವಜನಿಕರಿಗೂ ಕೂಡ ಇದರ ಎಚ್ಚರಿಕೆಯನ್ನು ಮಾಡ್ತಾ ಇದ್ದೇವೆ, ಸೂಚನೆಯನ್ನು ನೀಡಿಸಿದ್ದೇವೆ. ಆ ಶಾಲೆಯನ್ನು ನಾವು ಈ ವರ್ಷ ಈ ಜೂನ್ ತಿಂಗಳಲ್ಲಿ ಮತ್ತೆ ಪ್ರಾರಂಭ ಮಾಡಿತ್ತು ಅಂತಂದರೆ ಇಮಿಡಿಯೇಟಾಗಿ ನಾವು ಆ ಶಾಲೆಗಳನ್ನ ಮುಚ್ಚೋದಕ್ಕೆ ಕ್ರಮ ಕೈಗೊಳ್ತೀವಿ. ಸೊ ಇಲ್ಲಿ ಏನಾಗ್ತದೆ, ನಮ್ಮ BOಸ್ಗಳು ಮತ್ತು DPIಸ್ಗಳು ಸ್ಥಳೀಯವಾಗಿ ಅವರು ಇಂಥ ಇಲ್ಲಿ ಶಾಲೆ ಅವರು ಅನುಮೋದನೆ ತೊಗೊಂಡಿಲ್ಲ ಮತ್ತು ಅನಥರೈಸ್ ರನ್ ಮಾಡ್ತಂತೆ ಅವರು ಪಟ್ಟಿ ಆಸ್ ಎ ಮುನ್ನೆಚ್ಚರಿಕೆ ಕ್ರಮಕ್ಕೆ ನಾವು ಪಬ್ಲಿಸಿಟಿ ಕೊಡ್ತೀವಿ. ಸೊ ಅವ್ರ ಇಂಥ ಎಷ್ಟು ಶಾಲೆ ಇದೆ ಅದ್ರ ಬಗ್ಗೆ ಸ್ಥಳೀಯವಾಗಿ BO ಮತ್ತು DPI ಅವರು ಆ್ಯಕ್ಷನ್ ತಗೊಳ್ತಂತೆ. ಸೊ ಈಗಾಗಲೇ ನಾವು ಮೊನ್ನೆ ಎಲ್ಲ DPIಗಳಿಗೆ ನಿರ್ದೇಶನ ಕೊಟ್ಟಿದ್ದೀವಿ. ಎಲ್ಲಿ ನಾವು ಇಂಥ ಶಾಲೆಗಳೇ ನಾವು ಮುಚ್ತೀವಿ, ಅವರು ಸ್ಥಳೀಯವಾಗಿ ಹತ್ತಿರದಲ್ಲಿ ನೇಬರ್ಹುಡ್ನಲ್ಲಿ ಯಾವುದೇ ಶಾಲೆ ಇದೆ ಅಲ್ಲಿ ಅವರಿಗೆ ಸೇರಿಸಲಿಕ್ಕೆ ನಾವು ವ್ಯವಸ್ಥೆ ಮಾಡ್ತೀವಿ.